ಕುಣಿಯುತ್ತ ನಲಿಯುತ್ತ ಬಾ ಶಂಕರ, ಕುಣಿಯುತ್ತ ನಲಿಯುತ್ತ ಬಾ ಶಂಕರ, ಮುಣಿಯುವೆ ನಿನ್ನಡಿಗಳಿಗೆ ನಾನೆರಗುವೆ, ಮಣಿಯುವೆ ನಿನ್ನಡಿಗಳಿಗೆ ನಾನೆರಗುವೆ, ಕುಣಿಯುತ್ತ ನಲಿಯುತ್ತ ಬಾ ಶಂಕರ. ಡಮ ಡಮ ಡಮರೆಂದು ಡಮರಗ ಧನಿಸಲು ಟಣ ಟಣ ಟಣರೆಂದು ಋಷಭವು ನಲಿಯೇ, ಜನ ತಕ ತಕ ಜನ ತಾಕಿಟ ತಕ ಕಿಟ, ಜನ ತಕ ತಕ ಜನ ತಾಕಿಟ ತಕ ಕಿಟ, ಜನನೆಂದು ನಂದಿ ಮೃದಂಗವ ಬಾರಿಸಲು ಕುಣಿಯುತ್ತ ನಲಿಯುತ್ತ ಬಾ ಶಂಕರ, ಮಣಿಯುವೆ ನಿನ್ನಡಿಗಳಿಗೆ ನಾನೆರಗುವೆ, ಕುಣಿಯುತ್ತ ನಲಿಯುತ್ತ ಬಾ ಶಂಕರ. ಆತ್ಮೀಯ ಪ್ರೇಕ್ಷಕರೇ, ಕೇಳಿದ್ರಲ್ಲ ರಂಗಗೀತೆಯೊಂದನ್ನು. ರಂಗಗೀತೆಯನ್ನು ಹಾಡಿದವರು ನಮ್ಮ ಆತ್ಮೀಯರು. ಚಿತ್ರದುರ್ಗದ ರಂಗಕಲಾ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾದವರು, ಹಿರಿಯರು ಆದಂಥ PTS ಮಾಸ್ತರ್ ಎಂದೇ ಖ್ಯಾತಿ ಪಡೆದಂಥ ತಿಪ್ಪೇಸ್ವಾಮಿ ಸರ್ ಅವರು. ಆತ್ಮೀಯರೇ, ಚಿತ್ರದುರ್ಗ ಜಿಲ್ಲೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಕಲೆ, ಸಾಹಿತ್ಯ, ವಿಜ್ಞಾನ, ಇತರ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಛಾಪು ಮೂಡಿಸಿದೆ. ಇಲ್ಲಿನ ರಂಗಕಲೆ ನಾಡಿನಾದ್ಯಂತ ಹೆಸರು ಮಾಡಿದೆ. ಜಮುರಾ ಕಲಾಲೋಕದ ನಾಟಕಗಳಿರ್ಬೋದು, ಹಾಗೆಯೇ ಸಾಣೇಹಳ್ಳಿಯ ಶಿವಸಂಚಾರದ ನಾಟಕಗಳಿರ್ಬೋದು, ಹಿಂದೆ ಕುಮಾರಸ್ವಾಮಿ ನಾಟ್ಯ ಸಂಘದಿಂದ ನಾಟಕಗಳನ್ನು ಅಭಿನಯಿಸಿ ರಂಗ ಮತ್ತು ಜನರ ಮನಸೂರೆಗೊಂಡಂಥ ಕಲಾಭಿಮಾನಿಗಳು, ಕಲಾವಿದರು ನಮ್ಮಲ್ಲಿದ್ದಾರೆ. ಅಂಥವರಲ್ಲಿ ಚಳ್ಳಕೆರೆಯಲ್ಲಿ ವಾಸವಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಜೊತೆಗೆ ಪ್ರವೃತ್ತಿಯಾಗಿ ರಂಗಕಲೆಯಂತ ವಾಲಿದವರು PTS ಸರ್ ಅವರು. ಅವರನ್ನೀಗ ನಮ್ಮ ಕಾರ್ಯಕ್ರಮಕ್ಕೆ ನಾನೀಗ ಬರಮಾಡ್ಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ಕಾರ ಸರ್. ಚಳ್ಳಕೆರೆ ಅಂದ ತಕ್ಷಣ ನಮಗೆ ಜಾನಪದ ಸಿರಿಯಜ್ಜಿ ಕೃಷ್ಣಮೂರ್ತಿಯವರು ಮತ್ತು ಬೆಳಗೆರೆ ಕೃಷ್ಣಶಾಸ್ತ್ರಿಗಳಂಥವರು, ತರಾಸು ಕುಟುಂಬಸ್ಥರು, ಇವರೆಲ್ಲ ನೆನಪಾಗ್ತಾರೆ. ಅದರಲ್ಲೂ ಎಣ್ಣೆ ನಗರಿ ಎಂದೇ ಖ್ಯಾತಿ ಪಡೆದ ಚಳ್ಳಕೆರೆ ಒಂದು ಮಗ್ಗಲಲ್ಲಿ ರಂಗ ಕಲಾವಿದರನ್ನ, ಜಾನಪದ ಕಲಾವಿದರನ್ನ ತನ್ನ ಮಡಿಲಲ್ಲಿಟ್ಟುಕೊಂಡು ಸಾಕಿದಂತಹ ತಾಲೂಕು. ಅಲ್ಲಿ ಹುಟ್ಟಿ ಬೆಳೆದ ನೀವು ನಿಮ್ಮ ಬಾಲ್ಯದ ಬದುಕನ್ನು ಹೇಗೆ ಕಳೆದ್ರಿ ಅನ್ನೋದನ್ನ ಒಮ್ಮೆ ಮೆಲುಕು ಹಾಕೋಣ. ನಮ್ಮ ತಂದೆಯವ್ರದ್ದು ಚಳ್ಳಕೆರೆ, ತಾಯಿದು ತಳುಕು, ತವರು ಮನೆ. ತಳುಕಿನಲ್ಲೇ ನಾನು ಹುಟ್ಟಿದ್ದು. ಆಮೇಲೆ ಚಳ್ಳಕೆರೆಯಲ್ಲಿ ನಮ್ಮ ತಂದೆ ತಾಯಿಗಳು ನಾನು ಬೆಳೆಸಿದರು. ಆನಂತರ ನಾನು ಬೆಳೆದ ಪರಿಸರದಲ್ಲಿ ಗುರುನಾಥ್ ಮೇಷ್ಟ್ರು ಅಂತ ಸಂಗೀತ ಕಲಾವಿದರು. ಎಲ್ಲೇ ಹಾರ್ಮೋನಿಯಂ ಬಾರಿಸಿದ್ರು ಕೂಡ, ನುಡಿಸಿದ್ರು ಕೂಡ ನನಗೆ ಬಹಳ ನನ್ನ ಮನಸ್ಸು ಆ ಕಡೆ ಎಳೆಯೋದು. ಆಮೇಲೆ ಗುರುಸಿದ್ದಪ್ಪ ಮೇಷ್ಟ್ರು, ಬಾಲೇನಹಳ್ಳಿ ಮಲ್ಲಾರೆಡ್ಡಿ ಅವರು, ಆಮೇಲೆ ನಮ್ಮ ಸೀತಾರಾಮ ರೆಡ್ಡಿ ಅವರು, ಇಂತಹ ಮಹನೀಯರು ಆಗ ನಾಟಕಗಳನ್ನು ಕಲಿಸ್ತಾ ಇದ್ದರು. ಆಮೇಲೆ ಸಣ್ಣ ಊರು ನಮ್ಮೂರು. ಅದ್ರ ಜೊತೆಯಲ್ಲಿ ನಾನು ಮಿಡ್ಲ್ ಸ್ಕೂಲಲ್ಲಿ ಒಬ್ಬ ಗಾಯಕನಾಗಿದ್ದು ನಮ್ಮ ಉಪಾಧ್ಯಾಯರೆಲ್ಲ ನನ್ನ ಹತ್ರ ಹಾಡು ಹೇಳಿಸ್ತಿದ್ರು. ತಿಪ್ಪೇಸ್ವಾಮಿ ಹಾಡು ಹೇಳೋ, ನೀನು ಚೆನ್ನಾಗಿ ಹೇಳ್ತೀಯ ಅಂತ. ಈ ಹಾಡೋದನ್ನ ಕೇಳಿಬಿಟ್ಟು ನಾಟಕದ ಅಲ್ಲಿ ನಮ್ಮಲ್ಲಿ ಒಂದು ದಳವಾಯಿ ಮುದ್ದಣ್ಣ, ಆಮೇಲೆ ಮಣಿಮಲ್ಲಾಸುರ ಅಂತ 2 ನಾಟಕ ತಂಡಗಳು ಅಲ್ಲಿ ಶುರುವಾದವು. ಅಲ್ಲಿ ನನಗೊಂದು ಚಿಕ್ಕ ಪಾತ್ರ ಕೊಟ್ಟರು. ನಮ್ಮ ಮನೆಯಲ್ಲಿ ನನಗೆ ಬಿಡಲಿಲ್ಲ, ಇವನು ಕೆಟ್ಟೋಗ್ಬಿಡ್ತಾನೆ ನಾಟಕ ಹೋದ್ರಂತ ಕೂಡೆ ಹಾಕ್ಬಿಟ್ರು. ಮೊದಲನೇ ದಿವಸ ಪ್ರದರ್ಶನ ನಾನು ಹೋಗಲಿಲ್ಲ. 2ನೇ ದಿವಸ ಪ್ರದರ್ಶನ ನಾನು ತಪ್ಪಿಸ್ಕೊಂಡು ಹೋಗ್ಬಿಟ್ಟೆ ನಾಟಕ. ಹಾಗಾಗಿ ನಾನು ಎಲ್ಲೋ ಒಂದು ಕಡೆ ನನಗೆ ಆ ಸಂಗೀತ, ಆ ಹಾರ್ಮೋನಿಯಂ ಅಂತಕ್ಕಂಥದ್ದು ನನಗೆ ಭಾಳ ಆಕರ್ಷಣವಾಗಿ ಕಾಣ್ತಾ ಇತ್ತು. ಆಮೇಲೆ ನಮ್ಮ ಊರಲ್ಲಿ ಸಿನಿಮಾ ಟೆಂಟುಗಳಾಗ ನನಗೆ PB ಶ್ರೀನಿವಾಸನ ಹಾಡುಗಳಂದರೆ ಹುಚ್ಚು ನನಗೆ. ಅದನ್ನು ಅಂಥ ಗಂಟಸಾಲ ಉರಿದು PB ಶ್ರೀನಿವಾಸ ಇವತ್ತೇನಾದರೂ ನಾನು ಇಂಥ ಸಂಗೀತ ಮಾಸ್ಟರ್ ಆಗಿರೋದಕ್ಕೆ ಅವರಿಬ್ಬರ ಹಾಡುಗಳು, ತೆಲುಗು ಮತ್ತು ಕನ್ನಡ ಅಬತ್ತಿನ ಸಂಗೀತ ಮಾಧ್ಯಮ ನನ್ನನ್ನು ಈ ಮಟ್ಟಕ್ಕೆ ತಂದಿದೆ. ಹೋಗಿ ಟೆಂಟ್ ಹತ್ರ ನಾನು ಹಾಡು ಬಂದಿದ್ದಕ್ಕೆ ಅವಾಗ ಟ್ರಾನ್ಸಿಸ್ಟರ್ಗಳಿಲ್ಲ, ಮನೆಗಳಲ್ಲಿ ಟಿವಿಗಳಿಲ್ಲ. ಕರೆಕ್ಟಾಗಿ ಹಾಡು ಬರೋ ಸಂದರ್ಭದಲ್ಲಿ ಹೋಗಿ ಕೇಳ್ಕೊಂಡ್ಬಂದು ಸ್ಕೂಲಲ್ಲಿ ಹಾಡ್ಬಿಡ್ತಿದ್ದೆ. ಇಂಥ ಒಂದು ಕ್ರೇಜ್ ಇತ್ತಲ್ಲ, ನನಗೆ ಭಾಳ ಸಪೋರ್ಟ್ ಮಾಡೋರು ನಮ್ಮ ಸ್ನೇಹಿತರು, ನಮ್ಮ ಟೀಚರ್ಸ್ ಎಲ್ಲ. ಈಗೆಲ್ಲ ಆದಮೇಲೆ ಅದ್ರ ಜೊತೆಯಲ್ಲಿ ಮನೇಲಿ ಓದಬೇಕು ಅಂತಕ್ಕಂಥದ್ದು. ಮತ್ತು ಮಧ್ಯಮ ವರ್ಗದ ಕುಟುಂಬ, ಮನೆಯಲ್ಲಿ ಜಮೀನಲ್ಲಿ ಕೆಲಸ ಮಾಡಿಕೊಂಡು ಶಾಲೆಯಲ್ಲಿ ಹೋಗ್ತಾ ಇದ್ವಿ. ಶಾಲೆಯಲ್ಲೆಲ್ಲ ನಮಗೆ ಹೈಸ್ಕೂಲಲ್ಲಿ HR ಅಂತ ಇದ್ರು ಮಾಸ್ಟರು.
ಈ ಕಲೆಗಳಿಗೆ ಬಹಳ ಪ್ರೋತ್ಸಾಹ ಕೊಡ್ತಾಯಿದ್ರು. ಈ ಬಾರೋ ನೀನು ಆಡು ಅಂತ. ಆಗ ಕಂಬೈಂಡು ನಮ್ಮದು ಎಜುಕೇಷನು, ಹೆಣ್ಮಕ್ಳು ಇರ್ತಾಯಿದ್ರು. ನಾನು ಬಂದು ಅಲ್ಲಿ ಆಡಕ್ಕೆ ನಿಂತ್ಬಿಟ್ರೆ ಅವ್ರು ಯಾರು ಕಾಂಪಿಟೇಷನ್ ಬರ್ತಿರ್ಲಿಲ್ಲ, ಇವಂದೇ ಫಸ್ಟ್ ಪ್ಲೇಸ್. ಅದ್ರ ಜೊತೆಯಲ್ಲಿ ನಾನು ಸ್ಪೋರ್ಟ್ಸಲ್ಲೂ ಕೂಡ ಹೈ ಜಂಪ್ನಲ್ಲಿ ಸ್ಟೇಟ್ ಅವತ್ತೇ. ಹಾಗಾಗಿಬಿಟ್ಟು ಈ ಸ್ಪೋರ್ಟ್ಸು ಮತ್ತು ಸಂಗೀತ ಎಲ್ಲ ಮೆಚ್ಕೊಂತಾರಲ್ಲ, ನನಗೆ ಶಬಾಸ್ಗಿರಿ ಕೊಡ್ತಾರಲ್ಲ, ನಾನು ಚೆನ್ನಾಗಿ ಕಲಿಬೇಕು ಅಂತಕ್ಕಂಥದ್ದು ಹಿಂಗೆ ಹೊರಟಿತ್ತು. ನಾಟಕಗಳ ಜೀವನೂ ಇತ್ತು ನನಗೆ. ಆಮೇಲೆ ಹೈಸ್ಕೂಲೆಲ್ಲ ಮುಗಿಸಿದ ಮೇಲೆ ಇಲ್ಲಿ PUC ಚಿತ್ರದುರ್ಗದಲ್ಲಿ PUC ಮುಗಿಸಿದ್ವಿ, ಫಸ್ಟ್ ಇಯರ್ ಡಿಗ್ರಿ ಮುಗಿಸಿದ ಮೇಲೆ ಚಳ್ಳಕೆರೆಯಲ್ಲಿ 2ನೇ ಡಿಗ್ರಿಗೆ ಹೋದಾಗ ಅಲ್ಲಿ ವಿಶ್ವನಾಥ ರೈ ಅಂತಿದ್ರು. ಅವರು ಒಳ್ಳೆ ಕೂರ್ಗ್ ಕಡೆಯವರು, ಒಳ್ಳೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಭಾಳ ಇದ್ರು. ಅವರೊಂದು ಗ್ರೂಪ್ ಸಾಂಗ್ಸ್ ಮಾಡಿದರು. ನಾವು ಅವೆಲ್ಲ ಜೂನಿಯರ್ ಜಿಗಳೂರಯ್ಯ ಅವರೆಲ್ಲ ಇದ್ದರು. ಎಲ್ಲ ಸೇರ್ಕೊಂಡು ಹೆಣ್ಮಕ್ಳು ನಾವಾಗಿ ಕಂಬೈಂಡ್ ಆಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಹೀಗಾಗಿಬಿಟ್ಟು ಆ ನಂತರ ನಮ್ಮಲ್ಲೇ ಒಂದು ವಾದ್ಯಗೋಷ್ಠಿ ಮಾಡಿಕೊಂಡ್ವಿ. ಜಗಳೂರಯ್ಯವರು, ನಮ್ಮ ಸ್ನೇಹಿತರೆಲ್ಲ ಇದ್ರು. ಅಂದ್ರೆ ವಿದ್ಯಾಭ್ಯಾಸದ ಜೊತೆಗೆ ಕಲಾ ಸೇವೆ ಜೊತೆಗೆ ಮನೆಯವರಿಗೂ ತೃಪ್ತಿ ಆಗ್ಬೇಕು, ನಾನು ನನ್ನ ಆಸೆಗಳನ್ನು ಇರಬೇಕು. ಜನ ಅಲ್ಲಿ ನಮ್ಗೆ ಚಪ್ಪಾಳೆ ಹೊಡಿತಾರೆ, ಮೆಚ್ಚುಗೆ ಚೆನ್ನಾಗಿ ಕಲಿಬೇಕು, ಇದು ಮಾಡಬೇಕು ಅಂತ. ಸರಿ, ಅಷ್ಟೆಲ್ಲ ಕಲಿತ ಮೇಲೆ ನಮ್ಮ ದಿವಂಗತ ಮಾಜಿ ಮಂತ್ರಿಗಳು ನಮ್ಮ ಬಾಲ್ಯ ಸ್ನೇಹಿತರು. ನಾವು ಅಲ್ಲೇ ಕಾಟಪ್ಪನಟ್ಟಿ, ಪಾದಗಟ್ಟಿ ಎಲ್ಲ ಒಂದೇ ಹತ್ರ ಭಾಳ ಸ್ನೇಹಿತರು. ಹಾಗೆ ನಾನು ಹಾಡು ಹೇಳ್ತಿದ್ನಲ್ಲ, ಒಂದು ನಾಟಕ ಕಟ್ಟಿದ್ವು ಅಲ್ಲಿ, ಭಕ್ತ ಸುಧನು ಅಂತ, ಪೌರಾಣಿಕ ನಾಟಕ. ಗುರುಸಿದ್ದಪ್ಪರೇ ಬರೆದಿರೋದು. ಕಾಲ್ಬಡಿ ಗಾದ್ರಪ್ಪರು ನಾಟಕ ಆಡಿಸಿದ್ರು. ತಿಪ್ಪೇಸ್ವಾಮಿಯವರು ಸುಧಾನನ ಪಾತ್ರ, ನನ್ನ ನಾರದನ ಪಾತ್ರ. ಆ ನಾಟಕದಲ್ಲಿ ಇರ್ತಕ್ಕಂಥ ಹಾಡುಗಳೆಲ್ಲ ಬಹಳ ಶಾಸ್ತ್ರೋಕ್ತವಾಗಿ ರಾಗ ಸಮೇತವಾಗಿ ಹಾಡಬೇಕಿತ್ತು. ಅಲ್ಲಿಂದ ನನಗೆ ಆ ಶಾಸ್ತ್ರೀಯ ಸಂಗೀತ ಕಲಿಬೇಕು ಅಂತಕ್ಕಂಥ ಮನಸ್ಸು ಬಂತು. 1973ರಲ್ಲಿ ಹರಿಹರದಲ್ಲಿ B.Ed 71ರಲ್ಲಿ SJVP ಕಾಲೇಜಿನಲ್ಲಿ B.Ed ಮುಗಿಸಿದ್ವಿ. MA ಹೋಗೋಕ್ಕಾಗಲಿಲ್ಲ, ಪೊಲಿಟಿಕಲ್ ಸೈನ್ಸ್ ಸಿಕ್ಕಿತ್ತು. ಅಲ್ಲಿನೂ ಕೂಡ ಒಳ್ಳೆ ಟೀಚರ್ಸ್ ಟ್ರೈನಿಂಗ್ ಅಂದ್ರೆ ಬಹುತೇಕ ಸಾಂಸ್ಕೃತಿಕ ನಮಗೆ ಎಲ್ಲ ಲೈಕ್ ಮಾಡೋರು. ಆಮೇಲೆ ಇಲ್ಲಿ ಸೈನ್ಸ್ ಕಾಲೇಜೆಲ್ಲ ಬಂದ್ಬಿಟ್ಟು ಕುಂತ್ಕೊಂಡ್ಬಿಟ್ಟು ಎಲ್ಲರೂ ಗ್ರೂಪ್ ಆಗಿಲ್ಲ ಆಡ್ಸರ್ ನನ್ನ. ಆಗ ವೇಣು ಅವ್ರದ್ದಿತ್ತು ಉಮಾ ವಾದ್ಯಗೋಷ್ಠಿ ಅಂತ ಕೇಳ್ಕೇರಿಲಿ, ಒಳ್ಳೆ ವಾದ್ಯಗೋಷ್ಠಿ. ಆ ನಂತರ ಇಲ್ಲಿ HS ರಾಮರಾವ್ ಅಂತ ಇದ್ರು ಫುಡ್ ಸೆಕ್ಷನಲ್ಲಿ, ಒಳ್ಳೆ ಆರ್ಟಿಸ್ಟ್ ಅವರು. ಅಕಾರ್ಡಿಯನು, ಹವಾಯಿ ಗಿಟಾರು, ಫ್ಲೂಟು. ಅವರ ಮಾರ್ಗದರ್ಶನ ನಮ್ಮ ಆರ್ಕೆಸ್ಟ್ರಿಗೆ ಸಿಕ್ತು. ಅವ್ರನ್ನ ಕರ್ಕೊಂಡು ಹೋಗೋದು, ಅವ್ರ ಜೊತೆಯಲ್ಲಿ ಪ್ರೋಗ್ರಾಮ್ ಕೊಡೋದು. ಪ್ರೋಗ್ರಾಮ್ ಅಂದರೆ ಸೆಟ್ರೆಲ್ಲ ಅವಾಗೆಲ್ಲ ಅರ್ಥಕ್ಷತೆ ಇಡಿಸ್ತಾ ಇದ್ರು. ಪಾವಗಡ, ಅನಂತಪುರ ಎಲ್ಲ ಹೋಗ್ತಾ ಇದ್ವಿ. ಅದೊಂದು ಇದಾಯ್ತಲ್ಲ, ವಾದ್ಯಗಳನ್ನ ತಂದ್ಕೊಂಡು ಎಲ್ಲ ಹೊರಗಡೆಯಿಂದ ವಾದ್ಯಗಾರನ ಕರೆಸಿ ಬೆಂಗಳೂರು ಲತಾ, ಸುದರ್ಶನ್ನು ಇಂಥವ್ರನ್ನೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ವಿ. ಇಲ್ಲಿ ದೊಡ್ಡಪೇಟೆಯಲ್ಲಿ ಗಣಪತಿ ದೊಡ್ಡ ಕ್ರೇಜ್, ಚಳ್ಳಕೆರೆ ಬೃಂದಾವನ ವಾದ್ಯಗೋಷ್ಠಿ. ಆಮೇಲೆ ಇಲ್ಲಿ ಸಂತೆ ಹೊಣದಲ್ಲಿ ಕಾರ್ಯಕ್ರಮ ಕೂಡ ಮಾಡಿದ್ವಿ. ಆ ಹೊತ್ತಿನ ಕಾಲಕ್ಕೆ ಒಂದು ಟ್ರೆಂಡ್ ಇತ್ತು, ನಾಟಕದಲ್ಲಿ ಗಂಡು ಕಲೆ ಪೌರಾಣಿಕ ನಾಟಕನೇ ಆಡ್ಬೇಕು, ಸಂಗೀತ ಏನ್ಬಿಡ ಯಾರು ಬೇಕಾದ್ರೆ ಅನ್ನುವಂತ ಅಗ್ರ ಮಾತುಗಳಿದ್ದ ಸಂದರ್ಭ. ಈ ಭಕ್ತ ಸುಧನು ಆಗ್ಬೋದು, ದುರ್ಗಾಸ್ತಮಾನದಂತ ಐತಿಹಾಸಿಕ ಕಾದಂಬರಿಗಳಿರ್ಬೋದು, ಕುರುಕ್ಷೇತ್ರ ಇರ್ಬೋದು, ಸೀತಾ ಸ್ವಯಂವರ ಇರ್ಬೋದು, ಈ ತರದ ನಾಟಕಗಳನ್ನ ಹಾಡಿದಾಗ ಬೆಳಿಗ್ಗೆ ಎದ್ದು ಬಣ್ಣ ಅಳಿಸ್ಕೊಂಡ ಮೇಲೆ ಒಂದ್ ರೀತಿ ಗತ್ತು ಬರೋದು. ಅಂದ್ರೆ ಅವ್ರ ಹಳ್ಳಿಗಳಲ್ಲಿ ಹೋಗ್ತಾ ಇದ್ರೆ ಅವ್ನ ಹೆಸರು ಹಿಡಿದು ಯಾರು ಕರಿತಿದ್ದಿಲ್ಲ. ಸುಧನ್ವ ಬಂದ್ ನೋಡೋ, ಇವನು ದುರ್ಯೋಧನ ಬಂದ್ ನೋಡೋ ಅಂತ ಹೇಳಿದಾಗ ಆ ಕಲಾವಿದನಿಗೆ ಮತ್ತಷ್ಟು ಹುಮ್ಮಸ್ಸು ಬರ್ತಾ ಇತ್ತು. ಮತ್ತೆ ತನ್ನ ಸಂಸಾರಕ್ಕೆ ನಿಭಾಯಿಸೋದಕ್ಕೆ ಆಗದಿರುವಷ್ಟು ಕಷ್ಟ ಇದ್ರು ಕಲೆಗಾಗಿ ಅವನು ಹಗಲು ರಾತ್ರಿ ಕೂಲಿ ಮಾಡಿ ಆದ್ರೂ ನಾಟಕಗಳನ್ನ ಆಡ್ತಾ ಇದ್ರು. ಕಲಾವಿದರು ಬಣ್ಣ ಅಳಿಸ್ಕೊಂಡ್ರೆ ಬೆಳಗ್ಗೆ ಅಳಿಸ್ಕೊಂತಿರ್ಲಿಲ್ಲ, ಕಿವಿಗೆ ಒಂದ್ ಸ್ವಲ್ಪ ಎಲ್ಲ ಕಾಣ್ಬೇಕು, ಒಂದು ವಾರ ಇರ್ಬೇಕದು ಅಂತ ಒಂದು ಕ್ರೇಜಿ ಇತ್ತು. ಇವತ್ತು 1973ರಲ್ಲಿ ಮದಕನಾಯಕ ಹೈಸ್ಕೂಲಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಆಗಿ ಇಲ್ಲಿ ಸೇರ್ಕೊಂಡೆ. ಆಗ ದೊಡ್ಡಗೌಡಿ ಅವ್ರದ್ದು ದೊಡ್ಡ ನಾಟಕ ನಂಜಪ್ಪರಿದ್ರು, ಆ ನಾಟಕಕ್ಕೆ ನಾನು ಕರ್ಕೊಂಡು ಹೋದ. ಆಮೇಲೆ ಪ್ರಾಣೇಶ್ವರವ್ ಅಂತ ಇಲ್ಲಿ ಸಂಗೀತ ಮಾಸ್ಟ್ರು, ಹಾರ್ಮೋನಿಯಮ್ಮು. ಶಿವಲಿಂಗಪ್ಪ ಅಂತ ಚನ್ನಗಿರಿಯಿಂದ ಬರ್ತಾಯಿದ್ರು, ಅವರು ಆಕಾಶವಾಣಿ ಕಲಾವಿದರು, ಕ್ಲಾರ್ನೆಟ್. ಅಂತರ ಜೊತೆಯಲ್ಲಿ ನಾನು ಕೀಬೋರ್ಡ್, ಅವಾಗಲೇ ಕೀಬೋರ್ಡ್ಗೆ ಹೋಗ್ತಿದ್ದೆ ನಾನು. ಆಮೇಲೆ ಇಲ್ಲಿ ಪ್ಲೋಮಿನ್ ದಾಸ್ ಅವ್ರದ್ದು ನಾಟಕ ಆಡಿಸ್ದೆ, ನೆಹರು ನಗರದವ್ರ ನಾಟಕ ಆಡಿಸ್ದೆ, ಅಮಾಲ ಸಂಘದವ್ರ ನಾಟಕ ಆಡಿಸ್ದೆ. ಈ ಸುತ್ತಮುತ್ತ 106 ಸಾಮಾಜಿಕ ನಾಟಕ ಆಡಿಸ್ದೆ ಸರ್, ಲೆಕ್ಕ ಇಲ್ಲ. ಎಲ್ಲ ಕಡೆ ನಮ್ಮಲ್ಲಿ ಒಬ್ಬ ಗಿಟಾರು ಪ್ರಹ್ಲಾದ್ ಅಂತಿದ್ರು, 2 ಗಿಟಾರ್ ಆಗ್ತಿದ್ರು, ಕಾರ್ಡ್ಸು, ಅವಾಗಲೇ ಬೇಸ್ ಗಿಟಾರು.
PN ಅಲ್ಲ, ಈಗ ಕಲೆಗೇನೋ ಪ್ರೋತ್ಸಾಹ ಕೊಟ್ಟಂತ ಹೋದ್ರೆ, ನೀವು ಬೆಳೆದ್ರಿ, ನಿಮ್ಮ ಸ್ನೇಹಿತ ಕಲಾವಿದರನ್ನು ಬೆಳೆಸ್ತಾ ಹೋದ್ರಿ. ನೀವು ವೃತ್ತಿಯಿಂದ ಒಬ್ಬ ಶಿಕ್ಷಕರಾಗಿ ಕೆಲಸಕ್ಕೆ ಸೇರ್ಕೊಂಡ ಮೇಲೆ ವೃತ್ತಿಗೆ ಈ ಕಲೆ ಯಾವ ರೀತಿ ಪ್ರೋತ್ಸಾಹ ಸಿಕ್ತು? ನಿಮ್ಮ ಆ ಒತ್ತಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಂಗೀತ ಎಷ್ಟು ಮೇಳೈಸ್ತಾ ಇತ್ತು? ಅದಕ್ಕೆ ಹೇಳ್ತು ನೋಡ್ರಿ, ಸ್ಕೂಲಾಗ ಹೋಗ್ಬಿಟ್ರೆ ನೋಡೋ PTS ಮಾಸ್ಟ್ರು ಶ್ರೀನಿವಾಸ ಅವ್ರು ಹಾಡು ಹೇಳ್ತಾರೆ, ಸುಮ್ಮನೆ ನೋಡೋಣ ಅಂತ ಒಂದು ಹಾಡು ಹೇಳಿ ಕೂಡ ಅವ್ರನ್ನ ಕಂಟ್ರೋಲ್ ಮಾಡ್ಕೊಂಡು ಪಾಠ ಮಾಡ್ತಿದ್ದೆ. ನಾನು ಸೋಷಿಯಲ್ ಸ್ಟಡೀಸ್ ಮಾಡ್ತಿದ್ದೆ. ಇವತ್ತು ಬಹಳ ಜನ ಇಲ್ಲಿ ಶಿಷ್ಯರಿದ್ದಾರೆ. ಅದ್ರ ಜೊತೆಯಲ್ಲಿ ಒಬ್ಬ ಕಲಾವಿದನಾಗಿ ಟೀಚಿಂಗ್ ಏನು ಕಷ್ಟ ಏನಲ್ಲ. ಹಾಗಾಗಿ ಅದಕ್ಕೂ ಕೂಡ ಯಾವುದೇ ಒಂದು ಶ್ರುತಿ ಇಲ್ಲದ ಹಾಗೆ ಪಾಠಗಳು ಮಾಡ್ಕೊಂಡು ಅದ್ರ ಜೊತೆಯಲ್ಲಿ ಪ್ರವೃತ್ತಿಯಾಗಿ ಸಂಗೀತನ ಬೆಳೆಸ್ಕೊಂಡು ಹೋದ್ವಿ. ಆಮೇಲೆ 1975ರಲ್ಲಿ ಕಾಟಮಲಿಂಗೇಶ್ವರ ನಾಟಕ ತಂಡ ಅಂತ ಕಟ್ಟಿದೆ. ಅಂದ್ರೆ ನಾನು ಗುರುಸಿದ್ದಪ್ಪತ್ರ ಶಾಸ್ತ್ರೀಯ ಸಂಗೀತ ಕಲಿತು ಪೆಟ್ಟಿಗೆ ಮೇಷ್ಟ್ರ ಆದೆ. ಪೆಟ್ಟಿಗೆ ಮೇಷ್ಟ್ರ ನೋಡಿ, ಅಷ್ಟೊತ್ತಿಗೆ ನಂದೆಲ್ಲ ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂದ್ರೆ ಏನು, ಫಿಲಮ್ನಲ್ಲಿ BGM ಅಂತ ಹೇಳ್ತೀವಿ, ಅಷ್ಟೆಲ್ಲ ನಮಗೆ ಸಿಂಗರ್ ಆಗಿದ್ನಲ್ಲ, ಅದನ್ನೆಲ್ಲ ಮ್ಯೂಸಿಕ್ನಲ್ಲಿ ಅಳವಡಿಸ್ಕೊಂಡು ನಾಟಕ ನೋಡೋರಿಗೆ ಸಿನಿಮಾ ಹೋದಂಗೆ ಹೋಗೋದು ಮ್ಯೂಸಿಕ್ ಪರ್ಫೆಕ್ಟ್ ಮ್ಯೂಸಿಕ್ ಬಾರಿಸ್ತಾ ಇದ್ವಿ, ಅಭ್ಯಾಸ ಮಾಡ್ತಾ ಇದ್ವಿ. ಜನಗಳು ನಮಗೆ ಲೈಕ್ ಮಾಡೋರು. ಹಾಗಾಗಿ ಸಾಮಾಜಿಕ ನಾಟಕಗಳು ಸುಮಾರು ಜನ ನಮ್ಮನ್ನು ಕರ್ಕೊಂಡು ಹೋದ್ರು. ಅಲ್ಲೊಂದು ತಂಡ ಕಟ್ಟಿದೆ. ಹೌದೌದು, ನಾಟ್ಯರಾಣಿ ಅಂತ ಮೊದಲೇ ನಾಟಕ ನಮ್ದು. ಆಮೇಲೆ 1992ರಲ್ಲಿ ತಿಪ್ಪೇಸ್ವಾಮಿಯವರು ದೊಡ್ಡ ಮಧುಕರ ನಾಯಕನ ವಂಶಸ್ಥರು ಕಾಟಮನೆಟ್ಟಲ್ಲಿ ಇದ್ದಾರೆ ಅಂತ ನನ್ನ ಹತ್ರ ರಾಜವೀರ ಮಧುಕರ ನಾಯಕ ನಾಟಕ ಮಾಡಿಸಿದ್ರು. 92ರಲ್ಲಿ ಪ್ರಾರಂಭವಾಗಿದ್ದು ಇನ್ನೂ ಇದೆ, ಅದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ. ಡೆಲ್ಲಿಗೂ ತಗೊಂಡು ಹೋಗಿದ್ದೆ 2017 ಅಲ್ಲಿನೂ ಕೂಡ ಯಶಸ್ವಿ ಆಯ್ತು. ಆ ತಂಡ ಇನ್ನೂ ಹಂಗೆ ಇದೆ. ಕಲಾವಿದರು ನಾನು ಸಾಮಾಜಿಕ ನಾಟಕ ಬಿಟ್ಟುಬಿಟ್ಟೆ. ಐದು ನಾಟಕ ಇಟ್ಕೊಂಡಲ್ಲ, ನಮ್ಮದೇ ಮ್ಯಾಸ ಬೇಡರ ಸಾಂಸ್ಕೃತಿಕ ವೀರರ ನಾಟಕಗಳನ್ನು ಮಾಡ್ಬೇಕಂತ ಸ್ವತಃ ಹೋದೆ. ನಾನು ಕ್ಷೇತ್ರಕ್ಕೆ ಹೋಗಿ ಅದು ಕಥೆಯನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಗಾದ್ರಪ್ಪರ ಹತ್ರ ನಾಟಕಗಳು ಬರೆಸಿದೆ. ಜಗಳೂರಜ್ಜ ಮಹಾಸ್ವಾಮಿ ಮಹಾತ್ಮೆ, ಗಾದ್ರಪಾಲ ನಾಯಕ ಮಹಾಸ್ವಾಮಿ ಮಹಾತ್ಮೆ ಅಂತ ಮಾಡಿಸಿ ಆ ನಾಟಕಗಳಿಗೆ ಇಳ್ಕೊಂಡೆ. ಅವನು ಯಶಸ್ವಿಯಾಗಿ ಮಾಡ್ಕೊಂಡ್ಬಂದ್ವಿ. ಇದಾದ್ಮೇಲೆ ನನಗೆ ಕ್ಷೇತ್ರ ಒಂದು 15 ವರ್ಷ ನಾನು ಕ್ಷೇತ್ರ ತಿರುಗಿದ್ನಲ್ಲ, ಮ್ಯಾಸಬೇಡರ ಬಗ್ಗೆ, ಅದ್ರ ಬಗ್ಗೆ ಮ್ಯಾಸಬೇಡರ ಮೌಖಿಕ ಕಥನಗಳು ಅಂತ ಒಂದು ಪುಸ್ತಕನೇ ಬರೆದು ಬಿಟ್ಟೆ. ಅದು 2020ರಲ್ಲಿ ಸಾಹಿತ್ಯ ಅಕಾಡೆಮಿಯಿಂದ ಬೆಸ್ಟ್ ಸಂಶೋಧನಾ ಪುಸ್ತಕ ಅಂತ ಇದಾಯಿತು. ಅದಕ್ಕೆ ಮಿರಸವಳ್ಳಿ ಶಿವಣ್ಣರೆಲ್ಲ ಸಹಕಾರ ಕೊಟ್ಟರು. ಈಗ ಮಾರ್ಚ್ ತಿಂಗಳಲ್ಲಿ ಮ್ಯಾಸಬೇಡರ ನೆಲೆಗಳು ಅಂತಕ್ಕಂಥ ಒಂದೊಂದು ಪುಸ್ತಕ ಅದು ಬಿಡುಗಡೆ. ಹೀಗೆ ಆ ಸಂಗೀತದ ಜೊತೆಗೆ ಸಾಹಿತ್ಯ ಕೂಡ ನನ್ನ ತಗೊಂಡೋಯ್ತು. ಅದೇ ನನ್ನ ಪ್ರಶ್ನೆ ಅಂತ ಹೇಳಿದ್ರೆ, ಆ ಹೊತ್ತಿನ ಕಾಲಘಟ್ಟಕ್ಕೆ, ನಿಮ್ಮಗಳ ಬಾಲ್ಯದ ಮತ್ತು ಯೌವನದ ಬದುಕನ್ನು ಕಟ್ಟಿಕೊಳ್ಳುವ ಕಾಲಕ್ಕೆ ಇಷ್ಟೊಂದು ಆರ್ಥಿಕವಾಗಿ ಸಬಲತೆ ಇರಲಿಲ್ಲ. ಕಲೆಗೆ ಪ್ರೋತ್ಸಾಹ ಕೊಡುವಂತವ್ರ ಸಂಖ್ಯೆ ಕಡಿಮೆ ಇತ್ತು. ನಾಟಕ ಆಡ್ತಾರೆ ಅಂದ್ರೆ ಜನ ಹೆಣ್ಣು ಕೊಡಕ್ಕೆ ಒಂಥರ ಮಾಡೋರು, ನಾಟಕದ ಅವನು ಏನ್ ಸಾಕ್ತಾನೆ, ಹೆಂಗಸರಿಂದ ಹೋಗ್ತಾನೆ, ಆಮೇಲೆ ಇವನು ಸತ್ಯವಾದ್ರು ಕೂಡ ಅಂತ ಮಾಸ್ಟರ್ಗಳಿದ್ರು ನಮ್ಮ ಖಂಡಿತ. ಆಮೇಲೆ ನೋಡಿದ್ರೆ ಒಂದು ಸಾರಿ ಬಣ್ಣ ಹಚ್ಚಿದ್ರೆ ಇವನ್ ಬಿಟ್ಟ ಸಂಸಾರನ ಮಾತಾಡ. ನಾನ್ ತೀರ್ಮಾನ ಮಾಡ್ಕೊಂಡು ಅದಕ್ಕೆಲ್ಲ ವಿರುದ್ಧವಾಗಿ ಇರ್ಬೇಕಂತ ಇವತ್ತು ಕೂಡ ಒಬ್ಬ ಮೇಷ್ಟ್ರು ಅಂದ್ರೆ ಅದು ಗುರುಸ್ಥಾನಲ್ಲಿ ನಡ್ಕೊಂಡು ನೀವು ಎಲ್ಲನ ಕೇಳಿ. ನಮ್ಮ ಪಿರಿಯಡ್ನಲ್ಲಿ PTS ಅವರ ಒಂದು ಕಲಾ ಬದುಕು ಹೆಂಗೆ ಅಂತ ಅವರೇ ಹೇಳ್ತಾರೆ. ಹೆಣ್ಮಕ್ಳು ಬಂದ್ರೆ ಅಷ್ಟೇ ಗೌರವ ಕೊಡಬೇಕು. ಖಂಡಿತ ಕಲಾವಿದರಾಗಿ ನಾವು ನೋಡಿದ್ವಲ್ಲ, ಅದ್ರ ವಿರುದ್ಧ ಆಗಿ ಮತ್ತೆ ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು ನಾನು ಟೀಚರ್ ಆಗಿ ಅಂತಕ್ಕಂಥ. ನಿಮಗೆ 2 ಗುರುತರ ಜವಾಬ್ದಾರಿಗಳಿತ್ತು. ಒಂದು ಶೈಕ್ಷಣಿಕ ಗುರು ಆಗ್ಬೇಕಾಗಿತ್ತು, ಒಂದು ನಾಟಕದ ಗುರು ಆಗ್ಬೇಕಾಗಿತ್ತು, ಮೂರನೇದು ಸಮಾಜದ ಒಬ್ಬ ಒಳ್ಳೆಯ ಶಿಕ್ಷಕ ಅಂತ ಅನಿಸ್ಕೊಳ್ಬೇಕಾಗಿತ್ತು. ಒಂದಷ್ಟು ಹಸಿವಿತ್ತು ನಿಮಗೆ. ಆ ಕಾರಣಕ್ಕೆ ಕಲಾವಿದರನ್ನು ಹುಟ್ಟಾಕ್ತೀನಿ. ನೋಡ್ರಿ, ನಾನು 73ರಲ್ಲಿ ಈ ಸಂಸ್ಥೆಯಲ್ಲಿ ತೊಂದರೆ ಆಯ್ತು ಅಂತ ಸಿರಿಕಲ್ಚರ್ಗೆ ಹೋದೆ, FDC ಆಗಿ. ಸಿರಿಕಲ್ಚರ್ಗೆ ಹೋದ್ಮೇಲೆ ಮತ್ತೆ ಅಲ್ಲಿ ಅವಕಾಶ ಇಲ್ವಲ್ಲ ನಾಟಕ ಆಡ್ಸಕ್ಕೆ. ತಿರುಗಾ ಕಾಟಮರೆಡ್ಡಿಗೆ ಹೆಡ್ ಮಾಸ್ಟರ್ ಆಗಿ ಹೋದೆ. ತಿಪ್ಪೇಸ್ವಾಮಿ ಬಿಡಲಿಲ್ಲ. ಯಾಕೆ ಹೆಡ್ ಮಾಸ್ಟರ್ ಸಿರಿಕಲ್ಚರ್ ಹೋದ್ರೆ ಬೇಕಾದಷ್ಟು ದುಡ್ಡು ಮಾಡ್ಬೋದಾಗಿತ್ತು, ರಿಜಿಸ್ಟರ್ ಆಗಿ ರಿಟೈರ್ ಆಗ್ತಿದ್ದೆ. ಆದ್ರೆ ನನಗಿಂತ ನಾಟಕದ ಸ್ವತಂತ್ರ ಇರ್ತಿಲ್ಲ ಅಂತ ಹುಚ್ಚು ನನಗೆ. ಹಾಗಾಗಿ ನಾನು ಹೆಡ್ ಮಾಸ್ಟರ್ ಆಗಿ ಇಲ್ಲಿ ಉಳ್ಕೊಂಡೆ.
ಆ ಸಂದರ್ಭಗಳಲ್ಲಿ ನಾಟಕಗಳಿಗೋಸ್ಕರ ನಾನು ತ್ಯಾಗ ಮಾಡಿದೆ. ಖಂಡಿತ ಅಲ್ಲ, ಅದನ್ನ ಮಾಡ್ತಾ ಮಾಡ್ತಾ ಹೋಗಿದ್ರಿಂದಲೇ ನಿಮ್ಮನ್ನು ಗುರುತಿಸೋದಿಕ್ಕೆ ಸಾಧ್ಯ. ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಶಾಸಕರು 2013ರಲ್ಲಿ ಬಂದ ಮೇಲೆ ನಾನು ಅವ್ರ ಹತ್ರ ಈಗಲೂ ಇದ್ದೀನಿ. ರಘುಮೂರ್ತಿ ಅವರು ನಾವು ಅವರು ಕಾಂಗ್ರೆಸ್ ಪಕ್ಷ ಸೇರಿದ ಮೇಲೆ ನಮ್ಮನ್ನೆಲ್ಲ ಗುರುತಿಸಿದ್ರು. ನಾನು ಅವ್ರನ್ನೇನು ಕೇಳಲ್ಲ, ನಾವಿಷ್ಟೇ ಕೇಳಿದ್ದು, ನನಗೆ ನಾಟಕ ಅಕಾಡೆಮಿ ಮೆಂಬರ್ ಮಾಡಬೇಕು, ಒಂದಷ್ಟು ಜನ ಕಲಾವಿದ್ರು ನಾನು ಸಹಾಯ ಮಾಡಬೇಕಂತ ಮಾಡಿಸಿದ್ರು. ಆ ಸಂದರ್ಭದಲ್ಲಿ ಸುಮಾರು ಜನಕ್ಕೆ ಮಾರ್ಗದರ್ಶನ ಮಾಡಿಸಿದೆ, ನಮ್ಮ ಕಲಾವಿದರಿಗೆ, ನನ್ನ ಟ್ರೂಪ್ನಲ್ಲಿ ಇರೋರಿಗೆ ಎಲ್ಲರಿಗೂ. ಹಳ್ಳಿಗಳಲ್ಲಿ ನೀವು ನಾಟಕ ಹೋಗಲಿ ಎಷ್ಟು ಹಳ್ಳಿ ಒಬ್ರು ಪೆಟ್ಟಿಗೆ ಬೇಯಿಸ್ತಿಲ್ಲ, ಅಂತರಿಗೆಲ್ಲ ಹುಡುಕಿ ಮಾಡಿಸಿದೆ. ಅದೊಂದು ಸಾರ್ಥಕ ಜೀವನ ಆಯಿತು. ಹಾಗಾಗಿ ನಾನು ಯಾವುದೂ ಅಂದ್ಕೊಂಡಿರಲಿಲ್ಲ ನಾನು ಈ ಮಟ್ಟಕ್ಕೆ ಬೆಳಿತೀನಿ ಅಂತ. ಒಂದು ಏನೋ ಒಂಥರ ಒಬ್ಬ ಗಾಯಕನಾಗಿ ಕಲೆ ನನ್ನಲ್ಲಿ ಶುರುವಾಗಿ ಎಲ್ಲರ ಪ್ರೋತ್ಸಾಹ, ಊರಿನವ್ರದ್ದು, ದೊಡ್ಡವ್ರದ್ದು, ಮತ್ತು ಮಾಸ್ಟರ್ದು, ಸ್ನೇಹಿತರದು ಎಲ್ಲ ಆಗಿ ನಾನು ಒಬ್ಬ ಕಲಾವಿದನಾಗಿ ಬೆಳೆಸಿದ್ದಾರೆ. ನೀವು ಕಲಾವಿದರಾಗಿ ಬೆಳೆದ್ರಿ, ಮುಖ್ಯೋಪಾಧ್ಯಾಯರಾಗಿ ಒಳ್ಳೆದೊಂದು ಸ್ಕೂಲನ್ನ ಕಟ್ಟಿದ್ರಿ. ಅಲ್ಲಿರ್ತಕ್ಕಂಥ ಚಳ್ಳಕೆರೆ ಭಾಗದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಬರುವಂತ ಯಾವುದೇ ಸಮಸ್ಯೆ ಬಂದ್ರು ಅಧಿಕಾರಿಗಳು ಮತ್ತು ಶಿಕ್ಷಕರ ಮಧ್ಯೆ PTS ಸರ್ ಹತ್ರ ಹೋಗೋಣ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಕೆಲಸಗಳು ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ದು. ಇವೆಲ್ಲವನ್ನು ಗುರುತಿಸಿದಂತಹ ಅನೇಕ ಸಂದರ್ಭಗಳು, ಆ ಸಂದರ್ಭಗಳಲ್ಲಿ ನಿಮಗೆ ಕೊಟ್ಟಂತ ಪ್ರಶಸ್ತಿಗಳಿದಾವಲ್ಲ, ಅವುಗಳನ್ನು ಹೇಳ್ತಾ ಹೋದ್ರೆ ತಾಲೂಕು, ಜಿಲ್ಲೆ, ರಾಜ್ಯ, ಅಕಾಡೆಮಿ, ಈ ಎಲ್ಲ ಪ್ರಶಸ್ತಿಗಳು, ಇವುಗಳಲ್ಲಿ ನಿಮಗೆ ಹೆಚ್ಚು ಖುಷಿ ತಂದುಕೊಟ್ಟಂತ ಒಂದೆರಡು ಪ್ರಶಸ್ತಿಗಳ ಬಗ್ಗೆ ಮಾತನಾಡಿ ಸರ್. ಈಗ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು, ಸಾಹಿತ್ಯ ಅಕಾಡೆಮಿ ಇದ್ರ ಸಾಹಿತ್ಯ ಪರಿಷತ್ನಲ್ಲಿ ಕೊಟ್ಟರು, ಎಲ್ಲ ಕೊಟ್ಟರು. ಎಲ್ಲದಕ್ಕಿಂತ ಬಹಳ ಮುಖ್ಯವಾದೊಂದು ರಾಜ್ಯ ಮಟ್ಟದಲ್ಲಿ ಗುರುತಿಸಿದ್ರಲ್ಲ, ರಂಗಭೂಮಿ ಕಲಾವಿದ ಅಂತ. ರಾಜ್ಯೋತ್ಸವ ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಎಷ್ಟೋ ಜನ ಪ್ರತಿಭಾವಂತರು ಇದ್ದಾರೆ, ಆದರೆ ಅವರು ಎಲೆಮರೆ ಕಾಯ ಆಗಿದ್ದಾರೆ. ನಿಜವಾಗ್ಲೂ ಇವತ್ತು ಲಾಬಿ ಮಾಡಿ ಪ್ರಶಸ್ತಿ ತಗೊಳ್ತಕ್ಕಂಥವ್ರೆ ಹೆಚ್ಚು ವಿನಃ ತಂಗಡಿಯವರು. ನನಗೆ 2024ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಗೆ ಸೆಲೆಕ್ಷನ್ ಕಮಿಟಿಗೆ ತಗೊಂಡಿದ್ರು. ಆಗ ತಂಗಡಿಯವರು ಹೇಳಿದರು, ನೋಡ್ರಿ, ಅರ್ಜಿ ಆಗದಿದ್ರು ಕೂಡ ನಿಮಗೆ ಅಂತ ಕಲಾವಿದರು ಯಾರನ್ನ ಇದ್ರೆ ನೀವು ಖಂಡಿತ ಅಂತ ಆಯ್ಕೆ ಮಾಡ್ಬೋದು ಅಂತ ಸ್ವತಂತ್ರ ಕೊಟ್ಟರು. ಆವಾಗಲೇ ನಾನು ಈ ಜಿಲ್ಲೆಯ ಹೋಬಳಿಸಿ ಅಂತಕ್ಕಂಥ ಹುಣಸೆಕಟ್ಟೆ ಹುಡುಗನ ನಾನು ಶಿಫಾರಸ್ ಮಾಡಿದೆ. ಖಂಡಿತ ಅದೇ ಖುಷಿ, ಸತ್ಯ ಇದೆ, ಖಂಡಿತ ಅಲ್ಲಿನ ಅಂಥದ್ದಕ್ಕೆ ಅವಕಾಶ ಇದೆ. ಆದ್ರೂ ಕೂಡ ಬಹಳ ಜನ ಇದೆ ನನ್ನಂಥವ್ರು, ನನಗಿನ್ನ ಸರ್ವಿಸ್ ಮಾಡಿದವರು ಇದ್ದಾರೆ, ಅವ್ರಿಗೆ ಅವಕಾಶಗಳಿಲ್ಲ. ಅಂದ್ರೆ ಸರ್ಕಾರಗಳು, ಸಮಾಜಗಳು ಗುರುತಿಸ್ಬೇಕು, ಇನ್ನೂ ಗುರುತಿಸ್ಬೇಕು ಹಾಗೆ ಹೇಳ್ತಾರೆ. ಆದರೆ ನೋಡಿ, ನಾವು ಮಾಡಿದಂಥ ಲೀಸ್ಟ್ನಲ್ಲಿ ಅವ್ರು ಹೇಳ್ತಾರೆ, ಕೊನೆಗೆ ಸಿದ್ದರಾಮಯ್ಯವರು ಎಲ್ಲರೂ ಕುಂತ್ಕೊಂಡು ಫೈನಲ್ ಆದಾಗ, ನೋಡ್ರಪ್ಪ ನೀವು ಎಲ್ಲ ಮಾಡಿಕೊಟ್ಟಿದ್ದೀರಾ, ಇದರಲ್ಲಿ 20% ಅಂತೂ ನಾವು ಬದಲಾವಣೆ ಮಾಡ್ತೀವಿ. ಮತ್ತೆ ಅದೊಂದು ಅವಕಾಶ ಇರುತ್ತೆ ಅವ್ರಿಗೆ. ಅದರಲ್ಲಿ ನಮ್ದಂತೂ ತಿಪ್ಪಣ್ಣರ್ದಂತೂ ಫೈನಲ್ಗೆ ತಂದುಬಿಟ್ಟಿದ್ವಿ. ನಾವು ಶರಣಪ್ಪರು ಇಬ್ಬರು ಇದ್ವಿ. ಅವ್ರೇನು ಮಾಡಿಬಿಟ್ರು, ಮೈಲಿ ಅವ್ರನ್ನ, ಆಮೇಲೆ ಲಲಿತಾ ಮೇಡಮ್ ಅವ್ರನ್ನ ತಂದುಬಿಟ್ರಲ್ಲ, ಬಾರ್ನಲ್ಲಿ ಇದ್ದರು ಹೋಗ್ಬಿಟ್ರು. ಹಿಂಗೆ ಇಲ್ಲ, ಒಂದಲ್ಲ ಒಂದಿನ ಸಂದರ್ಭದಲ್ಲಿ ಯೋಗ್ಯತೆ ಇದ್ರು ಕೂಡ ಯೋಗ ಬೇಕು ಅಂತ ನಾವು ಆದ್ರೆ ಅಂದ್ಕೋಬೇಕು. ಆಮೇಲೆ ಎಲ್ಲರೂ ಕೂಡ ಪ್ರಶಸ್ತಿಗೆ ಅಂತೆಲ್ಲ ಯಾರು ಮಾಡಲ್ಲ, ಕೆಲವರು ಹೊಟ್ಟೆಪಾಡಿಗೆ ಹೋಗಿ ಜೀವನ ಮಾಡ್ತಾರೆ. ಆದರೆ ನಾಟಕಗಳ ಬಗ್ಗೆ ನನ್ನ ಒಂದು 3 ಹಂತದ ಜೀವನದಲ್ಲಿ ನಾಟಕಗಳಿಗೆ ಇವತ್ತು ಯಾವುದೇ ಸ್ಥಾನಮಾನ ಇಲ್ಲ. ಅದು ನಮ್ಮ ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಆದ್ಮೇಲೆ ಇಲ್ಲಿ ಯಾವ ಕೂಡ ಸುಮ್ಮನೆ ಹಳ್ಳಿ ಮಟ್ಟದಲ್ಲಿ ಹುಡುಗರು ಒಂದು ಕ್ರೇಜಿಗೆ ಆಡ್ತಾರೆ. ಅವು ನಾಟಕಗಳು ಕತೆ ದೇವರೇ ಕಾಡ್ಪಾಡುವ ಮೇಷ್ಟ್ರು ಅಲ್ಲ, ಅವ್ರು ಆಡುವಂಥದ್ದು ಮನೋರಂಜನೆಗಾಗಿ ಅಷ್ಟೇ. ಹಬ್ಬ ಹರಿದಿನಗಳು, ಜಾತ್ರೆಗಳಲ್ಲಿ ನೆಂಟರಷ್ಟು ಸೇರ್ತಾರೆ. ಮನೆ ರಂಜನೆ ಅಂತೂ ಕೂಡ ಅದು ಓವರ್ ಆಗಿ ಹೋಗ್ಬಿಡುತ್ತೆ. ಅಲ್ಲಿ ಯಾರು ಹಿರಿಯರು ಇರಲ್ಲ, ಹೇಳೋರು ಇರಲ್ಲ, ಕೇಳೋರು ಇರಲ್ಲ. ಸುಮ್ಮನೆ ನಾಟಕ ನೋಡ್ತಿದ್ರೆ ಇವನು ಯಾರು ಹಳ್ಳಿಯನ್ನು ಬಂದಿರ್ತಾನೆ, ಅವ್ನು ಸುಮ್ಮನಿರಲ್ಲ, ಅವನು ಪ್ರಚೋದನೆ ಮಾಡ್ತಿರ್ತಾನೆ. ನಾನು ಅಲ್ಲಿ ಎತ್ಕೊಂಡಿದ್ನಲ್ಲ, ಖಂಡಿತ ಅಲ್ಲ. ಇದು ನಾನು ಯಾಕೆ ಹೇಳ್ತಾ ಇದ್ದೆ, ಒಬ್ಬ ಕಲಾವಿದನಾಗಿ, ಒಬ್ಬ ಸಂಗೀತ ಮಾಸ್ಟರಾಗಿ ಹೇಳ್ತಾ ಇದ್ದೆ. ನಿಜವಾಗ್ಲೂ ಕೂಡ ಇವತ್ತು ಹಳ್ಳಿಗಳಲ್ಲಿ ಒಳ್ಳೆ ಕಲಾವಿದರೆ ಅದು ಅಂಥವರೆಲ್ಲ ಇದ್ಕೊಂಡು ಅಂತಹ ನಾಟಕಗಳಿಗೆ ಅವಕಾಶ ಕೊಡೋದಲ್ಲೇ ಅವರು ಸ್ವಲ್ಪ ಬುದ್ಧಿ ಹೇಳಬೇಕು. ಗುಣಮಟ್ಟದ ನಿಟ್ಟಿನಲ್ಲಿ ಮೌಲ್ಯಗಳನ್ನು ಸಾರುವಂತ ನಾಟಕಗಳು ವೇದಿಕೆ ಮೇಲೆ ಬರಬೇಕು. ಅದಕ್ಕೆ ಹಿರಿಯರು ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ರು, ಯಾರ್ಯಾರು ಹೋಗಲ್ಲ. ಮೊದಲೆಲ್ಲ ನಾಟಕಗಳು ಪ್ರಾಕ್ಟೀಸ್ ಅಂದ್ರೆ ಬಂದೆಲ್ಲ ಕುಂತ್ಕೊಂತಿದ್ರು, ತಪ್ಪು ಹಿಡಿದ್ರೆ ಖಂಡಿತ ಬಡೀರಿ ಮೇಸ್ಟ್ರಿ ಅವ್ರಿಗೆ ಅಂತ
ಪೌರಾಣಿಕ ನಾಟಕದ ಶುದ್ಧವಾಗಿ ಮಾತಾಡಬೇಕು ಅಂತ ಹೇಳ್ತಾ ಇದ್ರು. ಖಂಡಿತ. ಇವತ್ತು ಯಾರು ನಿಮ್ಗೆ ನೋಡಿದ್ರ ಮನೆಗೊಂದು ರಾಜಕಾರಣ ಆಗಿ ಯಾರ ಮಾತು ಕೂಡ ಗ್ರಾಮೀಣ ಮಟ್ಟದಲ್ಲಿ ನಾಟಕದ ಸ್ಥಿತಿ ಸರಿ ಇಲ್ಲ ಸರ್. ಅದ್ರ ಜೊತೆಗೆ ಇವತ್ತಿನ ಲ್ಯಾಪ್ಟಾಪು, ಟಿವಿ ಮತ್ತೆ ಮೊಬೈಲ್ಗಳ ಹಾವಳಿ ಹೆಚ್ಚಾಗ್ಬಿಟ್ಟು ಈಗಾಗಲೇ ಒಂದು ಒಳ್ಳೆ ನಾಟಕ ಇದೆ ಅಂದ್ರೂ ಅದನ್ನ ನೋಡೋದಕ್ಕೆ ಪ್ರೇಕ್ಷಕರಿಲ್ದಂಗೆ ಆಗೋಗ್ಬಿಟ್ಟು ನೋಡಿ ಸರ್, ನನಗೆ ಭಾಳ ನೋವಾಗ್ತಿದೆ. ಈಗ ನಮಗೆ ಒಂದು ಗುರು ಪರಂಪರೆ ಇತ್ತು. ನಮಗೆ ಕಲಿಸಿದಂಥ ಗುರುಗಳಿದ್ದರು, ಅವ್ರ ಹತ್ರ ಸಂಗೀತ ಕಲ್ತ್ವಿ. ಈ ಗುರು ಪರಂಪರೆ ಅಂತಕ್ಕಂಥದ್ದು ಇವತ್ತು ನಿಂತೋಗ್ಬಿಟ್ಟು ಯಾರು ಕೂಡ ವಾದ್ಯಗಳನ್ನು ಕಲಿಯೋಕೆ ಹೋಗಲ್ಲ. ಯಾಕಂದ್ರೆ ಎಲ್ಲ ಫುಟ್ಪಾತ್ನಲ್ಲೇ ಚೀಪಾಗಿ ಸಿಗ್ತಾವಲ್ಲ, ಎಲ್ಲ ಟ್ರ್ಯಾಕು ಇದೊಂದು ಅದನ್ನ ಹಾಕೊಂಡ್ಬಿಟ್ಟು ಎಮ್ಮೆ ಕಾಯಿ ಕೂಡ ಹಾಡು ಹೇಳ್ಕೊಂಡು ಹೋಗ್ತಾನೆ, ಆರ್ಕೆಸ್ಟ್ರಾನೇ ಬೇಕಿಲ್ಲ. ಅವನು ಸಾಧನೆ ಬಹಳ ಕಡಿಮೆ ಅಲ್ಲ, ಅದು ನಾನು ಹೇಳ್ತಿರೋದು ಯಾವ ಕಡೆ ಹೋಗಿದೆ ಸಂಗೀತ ಅನ್ನೋದಕ್ಕೆ. ಮೂಲತಃ ಇದು ಗುರು ಪರಂಪರೆ ಏನಿತ್ತು ಅದೊಂದು ಹಿಂದೂ ಸಂಸ್ಕೃತಿ ಮತ್ತೆ ನಮ್ಮ ದೇಶದ ಒಂದು ಸಂಗೀತ ಕೂಡ ಒಂದು ಪರಂಪರೆ ಇದೆ. ದಾಸ ಸಾಹಿತ್ಯ ಇನ್ನೊಂದು ಎಲ್ಲದಕ್ಕೂ ಒಂದು ಪರಂಪರೆ ಇದೆ. ಅದು ಇವತ್ತು ಬಹಳ ನಿಂತೋಗಿದೆ. ಅದು ನಮ್ಮ ಜಿಲ್ಲೆಗಂತೂ ಇಲ್ಲ. ಉತ್ತರ ಕರ್ನಾಟಕ, ಹಳೆ ಮೈಸೂರಿನಲ್ಲಿ ಇದೆ, ನಾನು ಒಪ್ತೀನಿ. ಮಕ್ಕಳು ಕಲಿಸ್ತಾರೆ ಅವ್ರು ಸಂಗೀತನ. ಹಾಗಾಗಿ ಈ ತರದ ನಿಮ್ಮ ಅವಧಿಯಲ್ಲಿ ನೀವು ಕಂಡ ಕನಸುಗಳು ನಿಮ್ಮ ನನಸುಗಳು ಆಗ್ತಿಲ್ಲ ಅನ್ನೋ ಕೊರಗಿನ ಮಧ್ಯೆ ಇವತ್ತಿನ ಕಲಾವಿದರಿಗೆ ಮತ್ತು ಯುವಕರಿಗೆ ನೀವು ಈ ಕಲೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಏನು ಸಲಹೆ ಕೊಡ್ತೀರಿ ಸರ್? ಈಗ ನಾಟಕ ಅಂದರೆ ನಾವು ಚಟಕಾಡೋದಲ್ಲ. ಯಾವುದೇ ಒಂದು ಕಥೆಯನ್ನು ನಾವು ಆರಿಸ್ಕೊಂಡಾಗ ಅದು ಸಮಾಜಕ್ಕೆ ದಾರಿದೀಪವಾಗಿರಬೇಕು. ಹೌದಾಯ್ತಲ್ಲ? ಈಗ ಒಂದು ನಾಟಕ ಅಂದರೆ, ಮೊದಲು ಒಂದು ನಾಟಕ ಅಂದರೆ ಒಬ್ಬ ಖಳನಾಯಕ, ಒಬ್ಬ ಹೀರೋಯಿನ್ ಇದ್ದ, ಒಬ್ಬ ಹೀರೋಯಿನ್, 2 ಕಾಮಿಡಿ, ಇದು ನಾಟಕ ಆಯಿತು. ಈಗೇನಿಲ್ಲ, 4 ಜನ ವಿಲನ್ನು, 4 ಜನ ಹೀರೋಗಳು, ಅವ್ರಿಗೆಲ್ಲ ಟಚ್ ಕೊಡೋಂಥ ಹೆಣ್ಮಕ್ಳು ಇರ್ತಾಯಿದ್ರು. ಆಮೇಲೆ ಅದು ಸಾಹಿತ್ಯದ ಬಗ್ಗೆ ಅಂತೂ ಹೇಳೋಕ್ಕಾಗಲ್ಲ. ನಾನು ಅದನ್ನ ದ್ವಂದ್ವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಕೂಡ ಇದನ್ನ ಏನು ಮಾಡೋದು, ಇದೊಂದು ಪಿಡುಗನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸಾಧ್ಯತೆ ಇದೆ, ಕಷ್ಟ ಸಾಧ್ಯತೆ. ಅವನೇನಾಗುತ್ತೆ, ಸ್ವತಂತ್ರ ಇಲ್ಲ ಯಾರನ್ನ ಕಂಟ್ರೋಲ್ ಮಾಡೋಕ್ಕೆ. ಸಮಾಜಕ್ಕಾಗಲಿ ಆ ಊರಿನ ಯಜಮಾನರಿಗಾಗಿ ಇಂಥ ನಾಟಕ ಆಡ್ಬೇಡ್ರು. ಆಮೇಲೆ ಏನಾಗಿದೆ ಅಂದ್ರೆ ಪ್ರೇಕ್ಷಕ ವರ್ಗನೂ ಗಂಭೀರ ಸಾಹಿತ್ಯವನ್ನೀಗ ಸಂಸ್ಕೃತಿಗೆ ಸವಾಲು, ಅತ್ತಿಗೆ ಆ ನಾಟಕ ನೋಡುವಂತ ಜನನೇ ಬೇರೆ ಹಂಗಾಗಿದೆ. ಅದಕ್ಕೆ ಇವತ್ತು ಪೌರಾಣಿಕ ನಾಟಕ ಆಗಲಿ ತುಂಬಾ ಹಳೆ ತಲೆಗಳೆಲ್ಲ ಅಲ್ಲಿ ಇರ್ತವೆ. ಈ ಸಾಮಾಜಿಕ ಯಾರು ಇರಲ್ಲ, ಅವ್ರು ಮನೆಗಿರ್ತಾರೆ, ಬಿಡಪ್ಪ ಯಾಕೆ ಹೋಗ್ಬೇಕಲ್ಲಿ ಅಂತ. ಜೊತೆಗೆ ಕಲಾವಿದರ ಬದುಕು ಏನು, ಮೇಳಗಳ ವಾದ್ಯಗಳನ್ನು ನುಡಿಸೋರು, ಮತ್ತೊಬ್ರು ಹಾರ್ಮೋನಿಯಂನಿಂದ ಹಿಡಿದು ಎಲ್ಲ ವಾದ್ಯಗಳನ್ನು ನುಡಿಸುವಂತ ಕಲಾವಿದರಿಗೂ ಸಹ ಎಲ್ಲೋ ಒಂದು ಕಡೆ ಕೊರಗಿದೆ. ನಿರಂತರ ಉದ್ಯೋಗ ಸೇರಿದ್ರೆ ನಾನೊಬ್ಬ ಕಲಾವಿದ, ಕ್ಯಾಶ ಮೇಷ್ಟ್ರು, ಅವನು ಬರ್ತಾನೆ ಪಾತ್ರಧಾರ, ಅವನೇನ ಯಾವುದೋ ಹಾಡು ಹೇಳಿರ್ತಾನೆ, ಅದನ್ನು ಇವನು ಗೊತ್ತಿರುತ್ತೋ ಇಲ್ಲ, ಯಾವುದೋ ಹಿಡಿದಿರ್ತಾನೆ, ಲೇ ಏನು ಮಾಡ್ತೀವೋ ಆ ಹಾಡು ಅಲ್ಕೊಂಡು ಆ ಈ ಹಾಡು ಬಾರಿಸು ಅಂತ ಅಂದಾಗ ಬಹಳ ಅಲ್ವಾ? ಖಂಡಿತ. ಅವನಿಗೇನು ಗೊತ್ತು ಕಲಾವಿದ್ರ ಅಂದ್ರೆ ಏನು, ಕಲಾವಿದರ ಒಂದು ಸ್ಥಾನಮಾನ ಏನು, ವೇದಿಕೆ ಏನು, ರಂಗ ಸಜ್ಜಿಕೆ ಅಂದ್ರೆ ಏನು ಅಂತ ಈ ಮಟ್ಟಕ್ಕೆ ಕಲಾವಿದರು ನೋಡಿದಾಗ ನನಗೆ ಭಯ ಆಯ್ತು. ನಾನು ಅದಕ್ಕೇನೆ ನನ್ನ ಹೆಸರು ಚೆನ್ನಾಗಿದ್ದಾಗಲೇ ನಾನು ರಿಟೈರ್ ಆದೆ, ಸಾಕಪ್ಪ ಸೇವೆಯಿಂದ ಅಂತ. ಈಗ ಹಾಗಾದರೆ ಈ ಕಲಾವಿದರು ವಯಸ್ಸಾಗಿರುತ್ತೆ, ಪ್ರೋತ್ಸಾಹ ಸಿಗಲ್ಲ, ಆರ್ಥಿಕವಾಗಿ ಸಬಲರಲ್ಲ, ಸಾಂಸಾರಿಕ ಜವಾಬ್ದಾರಿಗಳಲ್ಲಿ ಬಳಲಾಡ್ತಿರ್ತಾರೆ. ಇಂಥವರಿಗೆ, ಹಿರಿಯ ಕಲಾವಿದರಿಗೆ ಅಥವಾ ವಯೋವಸಾದ ಕಲಾವಿದರಿಗೆ ಸರ್ಕಾರಗಳು, ಸಮಾಜಗಳು ಮತ್ತು ಈ ಕಲಾ ಪ್ರೋತ್ಸಾಹಕ ಸಂಘಗಳಿದ್ದವು, ಅವ್ರು ಯಾವ ರೀತಿ ನೆರವು ಮಾಡಿದರೆ ಇವ್ರು ಬಂದ ಯಾವ ಸಮಾಜನೂ ಯಾರು ಮಾಡಲ್ಲ. ಸರ್ಕಾರದ ಜವಾಬ್ದಾರಿ ಏನಂತಂದರೆ, ಮೊದಲೆಲ್ಲ ಸುಮ್ಮನೆ ಗ್ರಾಮ ಪಂಚಾಯತಿ ಚೇರ್ಮನ್ ಒಂದು ಲೆಟರ್ ಕೊಟ್ಬಿಟ್ರೆ ಇದ್ರ ಮೇಲೆ ಮಹಾಶಾಸನ ಮಾಡಿಬಿಡೋರು. ಈಗ ಹಂಗಲ್ಲ. 2 ಸಾವಿರ ಈಗ ಮಹಾಶಾಸನ ಮಾಡಿದ ಮೇಲೆ ಅವನು 25 ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಹ್ಯಾಂಡ್ ವೀಲರ್ ಇಟ್ಕೋಬೇಕು. ಅವನೆಲ್ಲಿ ಇಟ್ಕೊಂಡಿರ್ತಾರೆ ಆಯ್ತಾ? ಅದ್ರ ಜೊತೆಗೆ ಸ್ಕೂಲಾಗೆ ಓದಿರೋ ಸರ್ಟಿಫಿಕೇಟ್ ಬೇಕೀಗ ಅವನಿಗೆ. ಮೊದಲೆಲ್ಲ ಅಫಿಡವಿಟ್ ತಗೊಂಡ್ಬಿಟ್ಟು ಕೊಟ್ಬಿಟ್ಟು ಮಾಡ್ಸ್ಕೊಂಡ್ಬಿಡೋರು. ಈಗ ಹಂಗೆಲ್ಲ ಅವ್ನು ಓದಿ ಇರಬೇಕು. ಎಷ್ಟು ಜನ ಶಿಕ್ಷವಂತರು ಸಿಗ್ತಾರೆ ನಮ್ಮಲ್ಲಿ. ಕಲಾವಿದರಿಗೆ ಎಲ್ಲ ಕಂಡೀಷನ್ ಇರೋದ್ರಿಂದ ಅವ್ನು ನಿರ್ಗತಿನಾಗಿ ತಿನ್ನ ಗತಿ ಇಲ್ಲದೆ ಬೀದಿಯಲ್ಲಿ ಬಿದ್ದಿರ್ತಾನೆ. ಬಹಳ ನೋವಿನ ಸಂಗತಿ ಅದು. ಭಾರಿ ಪರಿಸ್ಥಿತಿ. ಏನಾದ್ರೂ ಒಂದಷ್ಟು ಅದರ ನಿಯಮಗಳನ್ನು ಸಡಿಲಿಸಿ ಮಾಡ್ಬೇಕು ಸರ್. ಅವ್ರು ಬೇಕಾದ್ರೆ ಆಯಾ ನಾವು ನೋಡಿ ಸರ್, ಉಮಾಶ್ರೀ ಇದ್ದಾಗ ನಾವಿದ್ದಾಗ ಇದಾಗಿದ್ದೀವಿ, ಮೆಂಬರ್ ಆಗಿದ್ವಿ. ಆಗಲೇ ಹೇಳಿದ್ವಿ, ಮೇಡಮ್ ಅರೇ ನೀವು ಇದು
ಖಾತೆಗೆ ಮೆಂಬರ್ ಆಗಿದ್ದೀರಾ, ಒಂದು 5,000 ಮಾಡ್ರಿ ಕಲಾವಿದರಿಗೆ ಅಂದರೆ CM ಒಪ್ಪಲಿಲ್ಲ. ಅದೇ ಅದೇ ಕುಮಾರಸ್ವಾಮಿ ಪಾಪ ಏನೋ ಮಾಡಿದ್ರು, ಒಂದು ಲೆವೆಲ್ಗೆ ತಂದರು. 5-10 ಸಾವಿರ ಮಾಡಿದ್ರು ಇವ್ರ ಜೀವನ ಭಾಳ ಕಷ್ಟ ಆಗುತ್ತೆ. ಹುಡುಗಿರೆಲ್ಲ ಅವರಿಗೆ ಶುಗರ್ ಬಂದವರಿಗೆ ಎಲ್ಲ ಗೊತ್ತಲ್ಲ, ಮೇಷ್ಟ್ರ ಪರಿಸ್ಥಿತಿ ಎಲ್ಲ ಮಜಾ ಮಾಡಿರ್ತಾನೆ, ಶುಗರು ಅದು ಇದು ಹೇಳ್ಬಾರ್ದು. ಉದಾಹರಣೆ ನಮ್ಮ ದುಗ್ಗವ್ರ ಚಂದ್ರನ ತಗೊಳ್ರಿ, ಎಂಥ ಕಲಾವಿದ. ಹಾಗಾಗಿ ಭಾಳ ದುಸ್ಥಿತಿ ಇದೆ. ಸರ್ಕಾರ ಏನು ಮಾಡೋದು ಸಾಲ್ದು ಕಲಾವಿದರಿಗೆ. ಇನ್ನೊಂದಷ್ಟು ಚಿಂತನೆ ಮಾಡಬೇಕು. ಅದು ಜವಾಬ್ದಾರಿ ಸಮಾಜದ ಹೊಣೆ ಸರ್, ಅದು ಸರ್ಕಾರದ ಹೊಣೆ. ಸಮಾಜದವ್ರು ಯಾರು ಅವರೆಲ್ಲ ಏನು ಮಾಡ್ತಾರೆ, ಎಲ್ಲ ವೈಯಕ್ತಿಕವಾಗಿ. ಹಾಗಾದ್ರೆ ಈ ಕಲೆ ಮತ್ತು ಕಲಾವಿದರು ಅಥವಾ ಕಲೆ ಉಳಿದು ಮುಂದಿನ ಪೀಳಿಗೆಗೆ ಹೋಗ್ಬೇಕಂದ್ರೆ ಇವತ್ತಿನ ಸಮೂಹ ಮಾಧ್ಯಮಗಳ ಈ ಭರಾಟೆ ಮಧ್ಯದಲ್ಲಿ ಕಲೆ ಇರುವಂತ ಕಲಾವಿದರು ಯುವಕರಿಗೆ ನಿಮ್ಮ ಕಿವಿ ಮಾತೇನು ಸರ್? ಈಗ ನಮ್ಮಲ್ಲಿ ಸಾಣೆಹಳ್ಳಿಯಲ್ಲಿ ಇದ್ದಾವೆ, ಜಮುರ ಇದ್ದಾರೆ, ರಂಗಾಯಣಗಳು ಇದ್ದಾವೆ. ಆದರೂ ರಂಗಾಯಣಗಳು ಅವೆಲ್ಲ ಅಂತ ಇದ್ರಾಗ ಮಾಡ್ತಾ ಇಲ್ಲ, ಕಲಾವಿದ್ರನ್ನ ತಯಾರು ಮಾಡ್ತಾ ಇಲ್ಲ. ಹಾಗಾಗಿ ಸಮಾಜ ಕೂಡ ಇದು ಜವಾಬ್ದಾರಿ ತಗೋಬೇಕು, ಪ್ರತಿಭೆಗಳನ್ನು ಗುರುತಿಸ. ಈಗ ಪಂಚಾಯತಿ ಲೆವೆಲ್ ಆದರೂ ಕೂಡ ಕಲಾವಿದರನ್ನ ಒಂದು ಅವರಿಗೆ ಸೂರು ಇಲ್ದರಿಗೆ ಸೂರು, ಗ್ರಾಮೀಣ ಮಟ್ಟದ ನೋಡ್ಕೊಳ್ಬೇಕಂದ್ರೆ ಗ್ರಾಮ ಪಂಚಾಯತಿ ಸೌಲಭ್ಯಗಳನ್ನ ಕನಿಷ್ಠ ಒಬ್ಬ ಕಲಾವಿದನಂದ್ರೆ ಅವನು ನೋಡ್ಕೊಳ್ಳೋ ಹೊಣೆ ಅಲ್ಲಿ ತಂದರೆ ಮಾತ್ರ ಕಲಾವಿದ ಬದುಕಲಿಕ್ಕೆ ಉಸಿರಾಡಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಎಲ್ಲ ಬಿದ್ದು ಎಲ್ಲ ಹೋಗ್ತಾನೆ. ಖಂಡಿತ. PTS ಅವರ ಮಾತುಗಳು ಹೇಗಿದ್ವು ಅಂತ ಹೇಳಿದ್ರೆ, ತಾನೊಬ್ಬ ಕಲಾವಿದನಾಗಿ ರಾಜ್ಯ ಮಟ್ಟದ ಪ್ರಶಸ್ತಿ ತಗೊಂಡಿದ್ದೀನಿ ಅನ್ನುವ ಖುಷಿಗಿಂತ ಕೆಳವರ್ಗದಲ್ಲಿರ್ತಕ್ಕಂಥ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ಕಲಾವಿದರ ಬದುಕು ಬೆಳಕಾಗಬೇಕು, ಅವ್ರಿಗೊಂದಷ್ಟು ಮೂಲ ಸೌಕರ್ಯಗಳು ಸಿಗಬೇಕು, ಆ ನಿಟ್ಟಿನಲ್ಲಿ ಚಿಂತನೆಗಳು ಆಗಬೇಕು ಅನ್ನುವಂಥ ನಿಮ್ಮ ಕಳಕಳಿ ಇದೆಯಲ್ಲ, ಅದಕ್ಕೆ ನಿಮ್ಮನ್ನು PTS ಮಾಸ್ಟರ್ ಅಂತ ಕರೆಯೋದು ಸರ್. ಎಲ್ಲರೂ ಮಾಸ್ಟರ್ ಆಗ್ತೀವಿ, ಆದರೆ ಒಂದು ವರ್ಗದ ಪರವಾಗಿ ಅಥವಾ ಒಂದು ಸಮಾಜದ ಪರವಾಗಿ, ಒಂದು ಕಲಾ ಬಳಗದ ಪರವಾಗಿ ಚಿಂತನೆ ಮಾಡುವಂಥವ್ರು ಬಹಳ ಕಷ್ಟ. ಸಾರ್ ನಾನು ಹಂಗೆ ಬೆಳೆದೆ, ಹಿಂಗೆ ಬೆಳೆದೆ, ಆರ್ಕೆಸ್ಟ್ರಾ ಬೆಳೆದೆ, ನನಗೆ ಸರ್ಕಾರ ಅಂತ ಅಂದ್ಕೊಂಡು ಖುಷಿ ಪಡೋದಕ್ಕಿಂತ ನನ್ನ ಬಳಗದ ಕಲಾ ಬಳಗದವರಿಗೆ ಒಂದಷ್ಟು ನೆರವಾಗಬೇಕು ಅನ್ನೋ ನಿಮ್ಮ ಮನದಾಳದ ಮಾತುಗಳಿದ್ದಾವಲ್ಲ, ನಿಜಕ್ಕೂ ಸಹ ಅದಕ್ಕೆ ನೋಡ ಸರ್, ಯಾವ ಸರ್ಕಾರನೂ ದೂಷಣೆ ಮಾಡೋದಕ್ಕಿಂತ ಆ ಭಾಗದ ಜನ, ಆ ಭಾಗದ ಪಂಚಾಯತಿ ಜನ, ಆ ಭಾಗದ ಜನ ಕಲಾವಿದರಿಗೆ ಒಂದಷ್ಟು 5% ಸಹಾಯ ಮಾಡ್ಕೊಂಡ್ಬಂದರೆ ಖಂಡಿತ ರಂಗಭೂಮಿ ಕಲೆ ಎಲ್ಲ ಉಳಿಯುತ್ತೆ ಅಂತ ನಿಮ್ಮ ಕಳಕಳಿ ಬಹಳ ಆರೋಗ್ಯಪೂರ್ಣವಾದ ಕಳಕಳಿ ಸರ್. ನಿಮ್ಮ ಬಿಡುವಿಲ್ಲದ ಕೆಲಸಗಳ ಮಧ್ಯದಲ್ಲಿಯೂ ಸಹ ನಮ್ಮ ಬಿಸಿ ಸುದ್ದಿ ವಾಹಿನಿ ಬಳಗದ ಕರೆಗೆ ಹೋಗೊಟ್ಟು ಆಗಮಿಸಿ ನಿಮ್ಮ ಮನದಾಳದ ಮಾತುಗಳನ್ನು ಈ ಹೊತ್ತು ನಮ್ಮೊಟ್ಟಿಗೆ ಮಾತನಾಡ್ತಾ ಒಂದಷ್ಟು ಕಲಾ ಸೇವೆಯ ತಮ್ಮ ಬದುಕಿನ ಚಿತ್ರಣವನ್ನು ಈ ಹೊತ್ತಿನ ಕಲಾವಿದರಿಗೆ ಬೆಳಕು ಚೆಲ್ಲೋ ರೀತಿಯಲ್ಲಿ ನೀವು ಹೇಳಿದ್ದಕ್ಕಾಗಿ, ಮಾತನಾಡಿದ್ದಕ್ಕಾಗಿ ನಮ್ಮ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆ, ಅಭಿನಂದನೆ. ನನ್ನನ್ನು ಕರೆಸಿ ಎಲ್ಲ ಕಲಾವಿದರು ಹೆಂಗೆ ಹೇಳ್ತಾರೋ ನನಗೆ ಗೊತ್ತಿಲ್ಲ, ನನ್ನ ಅನುಭವ ಖಂಡಿತ. ನಮ್ಮ ಕಲಾವಿದರ ಬದುಕು ಹೇಗಿರಬೇಕು, ಅವ್ರು ಕನಸು ಕಾಣ್ತಾರೆ. ಅವತ್ತಿನ ದಿವಸ ಅವರೇ ರಾಜರು ರಂಗಭೂಮಿಯಲ್ಲಿ. ಖಂಡಿತ. ಅಂತಹ ಬದುಕನ್ನು ಕಟ್ಕೊಂಡಂಥವರು ಬೆಳಿಗ್ಗೆ ಹೋಗ್ತಿದ್ರೆ ಅವ್ರ ಹತ್ರ 5 ರೂಪಾಯಿ ಇರಲ್ಲ ಜೀವನಕ್ಕೆ, ಕಾಫಿ ಕುಡಿಯೋಕ್ಕೆ. ಇಂಥ ಪರಿಸ್ಥಿತಿಗೆ ಸಮಾಜನೇ ಕಾರಣ, ನಾವೇ ಕಾರಣ. ಅದಕ್ಕೆ ಆ ಬದುಕು ಕಟ್ಕೊಡ್ಬೇಕಂತ ಜವಾಬ್ದಾರಿ ಸಮಾಜಕ್ಕಿದೆ ಅಂತ ನಾನು ಹೇಳ್ಕೊಂಡು, ದಯವಿಟ್ಟು ನಮ್ಮ ಸಮಾಜ ಕಲಾವಿದರನ್ನ ಕೈ ಹಿಡಬೇಕು ಅಂತ ಇಲ್ಲಿ ನಾನು ಕರೆಸಿ ಈ ಒಂದು ಹೇಳಿಕೆಯನ್ನು ಕೊಡಿಸಿದ್ದಕ್ಕೆ ಈ ಸಂಘದವರು ನಿಮಗೂ ಅನಂತ ಧನ್ಯವಾದಗಳು ಸರ್. ಖಂಡಿತ ಸರ್. ಆತ್ಮೀಯ ವೀಕ್ಷಕರೇ, ಕೇಳಿದ್ರಲ್ಲ ಕಲೆ ಮತ್ತು ಕಲಾವಿದನ ಮನದಾಳದ ಮಾತುಗಳನ್ನು. ಮತ್ತೊಬ್ಬ ಸಾಧಕರೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿವರೆಗೂ